ಪ್ರಪಂಚದ ಅತ್ಯಂತ ಜನನಿಬಿಡ ಪ್ರದೇಶಕ್ಕೆ ಸ್ವಾಗತ ಸುಸ್ವಾಗತ. ಟೋಟಲು 18 ಸ್ಟೋರಿ ಬಿಲ್ಡಿಂಗು, 2,000 ಮನೆಗಳು, 10,000 ಜನ ಅವರು ಜೀವನನ ಇಲ್ಲಿ ಕಟ್ಕೊಂಡವ್ರೆ. ಒಟ್ಟು 5 ಬ್ಲಾಕ್ ಇದೆ. ಪ್ರಾಬ್ಲಮ್ ಏನು ಗೊತ್ತಾ, ಇವ್ರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಹೆಂಗೆ, ಡ್ರೈನೇಜ್ ಸಿಸ್ಟಮ್ ಹೆಂಗೆ, ವಾಟರ್ ಫೆಸಿಲಿಟೀಸ್ ಹೆಂಗೆ, ದಿನಕ್ಕೆ ಬೇಕಾಗಿರೋ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಗೌರ್ಮೆಂಟ್ ಅವ್ರು ಇವ್ರಿಗೆ ಹೆಂಗೆ ಪ್ರೊವೈಡ್ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವ್ರಿಗೆ ಎಲ್ಲರ ಹತ್ರನೂ ಕಾರು ಬೈಕ್ಗಳು ಇವಾಗ ಕಾಮನ್ನು. ಇವ್ರ ಹತ್ರ ಕಾರ್ಗಳು, ಬೈಕ್ಗಳು, ಸೈಕಲ್ಗಳು ಇದ್ದರೆ ಎಲ್ಲಿ ಪಾರ್ಕ್ ಮಾಡ್ತಾರೆ ಇಷ್ಟೊಂದು ಜನ? ಇಷ್ಟೊಂದು ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲಿ ಕೊಡ್ತಾರೆ? ರೋಡಲ್ಲೂ ನಿಲ್ಸೋಕ್ಕಾಗಲ್ಲ. ಹಾಂಗ್ಕಾಂಗ್ ಇರೋ ಚಿಕ್ಕದು, ಅಂಡರ್ಗ್ರೌಂಡಲ್ಲಿ ಮಾಡೋಕ್ಕಾಗಲ್ಲ. ಇನ್ನೂ ಹೇಳ್ತಾರೆ ಇಲ್ಲಿ ಅಂಡರ್ಗ್ರೌಂಡಲ್ಲಿ ಶಾಪ್ಸ್ಗಳು ಇದೆಯಂತೆ, ಒಂದು ಸ್ವಲ್ಪ ಲೋಕಲ್ ಶಾಪ್ಸ್ಗಳು. ಅಂತ ನೀವೇನಾದ್ರು ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಒಂದು ಬಿಲ್ಡಿಂಗ್ ಬರುತ್ತೆ, ಅದನ್ನ ಮಾನ್ಸ್ಟರ್ ಬಿಲ್ಡಿಂಗ್ ಅಂತ ಕರೀತಾರೆ. ಈ ಬಿಲ್ಡಿಂಗ್ ಅಲ್ಲಿ ಎಷ್ಟು ಸಾವಿರಾರು ಜನ ವಾಸವಾಗಿದ್ದಾರೆ. ಆ ಬಿಲ್ಡಿಂಗ್ ಹೇಗಿದೆ ಗೊತ್ತಾ? ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀವಿ. ನಾನೇನು ಹೇಳೋದು, ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ವೆಲ್ಕಮ್ ಟು ಅನ್ಇಮ್ಯಾಜಿನಬಲ್. ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲರೂ ಬಿಲ್ಡಿಂಗ್ ನೋಡೋಕೆ ಬರಬೇಕಾದ್ರೆ ವೆಲ್ಕಮ್ ಟು ದ ಮಾನ್ಸ್ಟರ್ ಬಿಲ್ಡಿಂಗ್. ಹೆಂಗಿದೆ ನೋಡಿ ಇದು. ನೀವು ಇದನ್ನು ಊಹಿಸೋಕ್ಕೂ ಸಾಧ್ಯ ಆಗಲ್ಲ, ಹಂಗಿದೆ. ಓ ಮೈ ಗಾಡ್. ಇದೇ ಏಪ್ರಿಲ್ 9ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಪಂಚದ ಅದ್ಭುತ ಚೆರಿ ಬ್ಲಾಸಮ್ ನೋಡೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಟೋಕಿಯೋಗೆ ಹೋಗ್ತೀವಿ, ಬುಲೆಟ್ ಟ್ರೈನಲ್ಲಿ ಹಿರೋಶಿಮಾಗೆ ಹೋಗ್ತೀವಿ, ಕೊಯೋಟಾಗೆ ಹೋಗ್ತೀವಿ, ನಾರಾಗೆ ಹೋಗ್ತೀವಿ. ಇನ್ನೂ ಅದ್ಭುತ ಜಾಗಗಳಿಗೆ ನಿಮ್ಗೆ ಇದೇ ಏಪ್ರಿಲಲ್ಲಿ ನಾವು ಜಪಾನ್ ಕರ್ಕೊಂಡು ಹೋಗ್ತೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ಜಪಾನಿಗೆ ಕರ್ಕೊಂಡೋಗಿ ಸೇಫಾಗಿ ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಬಂದುಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಏಪ್ರಿಲ್ 9ನೇ ತಾರೀಕು ಚೆರ್ರಿ ಬ್ಲಾಸಮ್ ನೋಡೋಕ್ಕೆ ಜಪಾನ್ಗೆ ಹೋಗೋಣ. ಈ ಬಿಲ್ಡಿಂಗ್ನ ಮಾನ್ಸ್ಟರ್ ಬಿಲ್ಡಿಂಗ್ ಅಂತ ಎಂತ ಕರಿತಾರೆ ಗೊತ್ತಾ? ಕೆಳಗಡೆಯಿಂದ ತೋರಿಸೋ ಹಾಗೆ ಮೇಲ್ಗಡೆಗೆ ಇಲ್ಲಿ ನೋಡಿದ್ರೆ ಕೆಳಗಡೆಯಿಂದ ಆಕಾಶನ ಕಬ್ಬಿಸ್ಕೊಂಡಂಗೆ ಕಾಣಿಸ್ತಿತ್ತಂತೆ. ಅದಕ್ಕೋಸ್ಕರ ಮಾನ್ಸ್ಟರ್ ಬಿಲ್ಡಿಂಗ್ ಅಂತಾರೆ. ಆದರೆ ಒಂದು ಬಿಲ್ಡಿಂಗ್ ಇಲ್ಲ ಇಲ್ಲಿ. 1, 2, 3, 4, 5 ಬಿಲ್ಡಿಂಗ್ ಸೇರಿಸ್ಕೊಂಡು ಇದನ್ನ ಬಿಲ್ಡಿಂಗ್ಸ್ ಒಂದು ಜಾಯಿಂಟ್ ಆಗಿದೆ. ಬರೋಬ್ಬರಿ ಇಲ್ಲಿ 2,000 ಮನೆ ಇದೆಯಂತೆ. ಇಷ್ಟು ಸ್ಪೇಸಲ್ಲಿ 2,000 ಮನೆಯಲ್ಲಿ 6,000 to 10,000 ಜನ ವಾಸವಾಗಿದ್ದಾರಂತೆ. ಕೇಳಿ ಶಾಕ್ ಆಗೋಯ್ತು. ಇಷ್ಟು ಕಮ್ಮಿ ಸ್ಪೇಸಲ್ಲಿ, ಇಷ್ಟು ಕಮ್ಮಿ ಜಾಗದಲ್ಲಿ ಹೆಂಗೆ ಮನೆ ಕಟ್ಕೊತಾರೆ? ಇದು ಟಾಯ್ಲೆಟ್ ಫೆಸಿಲಿಟೀಸ್ ಏನು, ಡ್ರೈನೇಜ್ ಸಿಸ್ಟಮ್ ಏನು, ಅದೊಂಥರ ಮುಖ ವಿಸ್ಮಿತ ಗುರು ಇಲ್ಲಿ ಬರೋಕ್ಕೆ ನನಗಂತೂ. ಏನು ಗೊತ್ತಾ, ಆ್ಯಕ್ಚುಲಿ World War II ಆದಮೇಲೆ 1950 ಆದಮೇಲೆ ಸಖತ್ತು ಪಾಪ್ಯುಲೇಷನ್ ಆಗೋಯ್ತಂತೆ ಇಲ್ಲಿ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಈ ಹಾಂಗ್ಕಾಂಗ್ ಗೌರ್ಮೆಂಟ್ ಅವ್ರಿಗೆ. ಅವಾಗೇನು ಮಾಡಿದ್ರು, 1960ರಲ್ಲಿ ಡೆವಲಪರ್ಸ್ಗೆ ಹೇಳಿದ್ರಂತೆ, ನಮಗೆ ಅತಿ ಕಮ್ಮಿ ಸಮಯದಲ್ಲಿ ಚಿಕ್ಕ ಜಾಗದಲ್ಲಿ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಕಟ್ಟಬೇಕು ಅಂತ. ಆವಾಗ ಉಟ್ಕೊಂಡಿದ್ದೆ ಇದು 5 ಬ್ಲಾಕು. 1600ರಿಂದ 1960ರಿಂದ 1972ವರೆಗೂ ಟಕ ಅಂತ 5 ಬ್ಲಾಕು, 2,000 ಮನೆ, 10,000 to 15,000 ಉಳ್ಕೊಳ್ಳೋಕ್ಕೆ, ಜನಗಳು ಉಳ್ಕೊಳ್ಳೋಕ್ಕೆ ಚಿಕ್ಕ ಜಾಗದಲ್ಲಿ ಕಟ್ಟಿ ಬಿಸಾಕ್ಬಿಡ್ತಾರೆ. ಯಾಕಂದರೆ ಅಷ್ಟು ಪಾಪ್ಯುಲೇಷನ್ ಆಗುತ್ತೆ ಆವಾಗ ಉಟ್ಕೊಂಡಿದ್ದೆ ಈ ಮಾನ್ಸ್ಟರ್ ಬಿಲ್ಡಿಂಗು. ಇನ್ನೂ ಜನಗಳು ವಾಸಿಸ್ತಾ ಇದ್ದಾರೆ ಇಲ್ಲಿ. ಅದು ಹೆಂಗೆ ವಾಸಿಸ್ತಾವ್ರೋ, ಅದು ಎಷ್ಟು ಲಿಫ್ಟ್ ಐತೋ, ಆಮೇಲೆ ನಾವು ಈ ಥರ ಎಲ್ಲ ಬಂದಿರೋದಕ್ಕೆ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗ್ತಾ ಇದೆಯೋ. ನನಗೇನು ಗೊತ್ತಾ, ಇಲ್ಲಿ ಯಾರು ವಾಸವಾಗಿರೋ ಇನ್ವೈಟ್ ಮಾಡಿದ್ರೆ ಮನೆಗೆ, ಈ ಲಿಫ್ಟ್ ಹತ್ಕೊಂಡು ಬರೋಕ್ಕಿಂತ ಬೇಡ ಗುರು ಹೊರಗಡೆನೇ ಸಿಕ್ಬಿಡು ಅಂತ ಹೇಳ್ತೀನಿ. ಸರ್ವೆ ಪ್ರಕಾರ ಹೇಳ್ತಾರೆ ಹಾಂಗ್ಕಾಂಗಲ್ಲಿ 1 ಕಿಲೋಮೀಟ್ರಲ್ಲಿ 6,000 ಜನ ಇರ್ತಾರಂತೆ, ಅದು ಮಿನಿಮಮ್ಮು. ಆದರೆ 1 ಕಿಲೋಮೀಟ್ರಲ್ಲಿ ಇದೇ ಥರ ಬಿಲ್ಡಿಂಗ್ಗಳೇನಾದ್ರು ಇದ್ದರೆ 6,000ದಿಂದ 40,000 ಜನ ನಿಂತ್ಕೊಂಡದಲ್ಲ ವಾಸವಾಗಿದ್ದಾರಂತೆ ಸರ್ವೆ ಪ್ರಕಾರ. ಸೊ ಈ ಸುತ್ತಳತೆ ಎಷ್ಟು ಅಂತ ಗೊತ್ತಿಲ್ಲ. ಮೇ ಬಿ ಒಂದು 200 ಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ, 200 ಮೀಟ್ರೂ ಇಲ್ಲ ಅನಿಸುತ್ತೆ. ಇಲ್ಲಿ ಬಾಡಿಗೆ ಬಂದುಬಿಟ್ಟು ಒಂದು ತಿಂಗಳಿಗೆ 20,000 to 30,000 ರೂಪಾಯಿ ಅಷ್ಟೇ ಅಂತೆ. ತುಂಬ ಅಫೋರ್ಡಬಲ್ಲು. ಈ ಅಂಗಡಿಗಳೆಲ್ಲ ಇವ್ರು ಲೋಕಲ್ ಜನಗಳೇ ಇಲ್ಲಿ ವಾಸವಾಗ್ತಿರೋದು. ಆಮೇಲೆ ತುಂಬ ನ್ಯಾಷನಾಲಿಟೀಸ್ ನೋಡ್ತಾ ಇದ್ದಾರೆ ಗೊತ್ತಾ, ಬಾಂಗ್ಲಾದೇಶಿ ಮತ್ತು ಮುಸ್ಲಿಮ್ಸ್ ಅವರು, ಅಂದರೆ ಫುಲ್ ಬುರ್ಕಾ ಹಾಕ್ಕೊಂಡ್ರೆ ಮುಸ್ಲಿಮ್ಸ್ ಅವರು. ನಾನು ಹೇಳಿಲ್ವಾ ಈ ಬಿಲ್ಡಿಂಗ್ಗಳಲ್ಲಿ ಜಾಸ್ತಿ ಜನ ಮುಸ್ಲಿಮ್ಸ್ ಇದ್ದಾರೆ ಅಂತ. ಕುರಾನ್ದು ಲರ್ನಿಂಗ್ ಸೆಂಟ್ರ್ ಇದೆಯಂತೇನೋ ಇಲ್ಲಿ.
ಅಂದರೆ ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ. ಯಾರು ಎತ್ನಿಸಿಟಿ ಯಾಕೆ ದೇಶದವರು ಅಂತ ಗೊತ್ತಿಲ್ಲ, ಆದರೆ ಮುಸ್ಲಿಮ್ಸ್ ಅವ್ರು ಜಾಸ್ತಿ ಇದ್ದಾರೆ. ಕಿರಣ ನೀನು ಕೇಳ್ದಲ್ಲ ಕ್ಯೂರಿಯಾಸಿಟಿ ಹೆಂಗೆ ಹೋಗ್ತಾರೆ ಅಂತ, ಅವ್ರು ಏನು ಮಾಡಿದ್ರು ಗೊತ್ತಾ, ಇಲ್ಲಿ ಕೋಡ್ ಸಿಸ್ಟಮ್ ಹೊಡೆದ್ರು. ಸೊ ಕೋಡ್ ಸಿಸ್ಟಮ್ ಹೊಡೆದ್ಬಿಟ್ಟು ಎಂಟ್ರ್ ಆದ್ರು. ಆಬ್ವಿಯಸ್ಲಿ ಅಲ್ವಾ, ಸೆಕ್ಯೂರಿಟಿ ಕೂಡ ಇದೆ, ಸೆಕ್ಯೂರಿಟಿ ಇಲ್ಲ ಅಂತಲ್ಲ, ಯಾರಂದ್ರೆ ಅವ್ರು ಹೋಗೋಕ್ಕಾಗಲ್ಲ. ಹೇಳಿ ಕೇಳಿ ಟೂರಿಸ್ಟಿಕ್ ಜಾಗ ಥರ ಆಗ್ಬಿಟ್ಟಿದೆ. ಇವ್ರಿಗೂ ಕಿರಿಕಿರಿ ಆಗಬಾರ್ದಲ್ವಾ? ಏನು ಆಶಾ ಸುಮ್ಮನೆ ಅವಾಗಿಂದ ದಿಗ್ಭ್ರಮೆಯಾಗಿ ನೋಡ್ತಾ ಇದೆಯಾ? ನನಗೇನಪ್ಪ ಅಂದರೆ 2 ವಿಚಾರ ಕಾಡ್ತಾ ಇದೆ. ಡ್ರೈನೇಜ್ ಸಿಸ್ಟಮ್ ಅವಳೇ ಹೇಳಿದ್ವಿ. ಒಂದು ಬಂದು ಇವ್ಯಾಕ್ಯುಯೇಷನ್. ಇವಾಗ ಅಕಸ್ಮಾತ್ ಫೈರ್ ಹಾಕ್ಕೊಂಡ್ಬಿಡ್ತು, ಆಗ ಇಮರ್ಜೆನ್ಸಿ ಸಿಚುಯೇಷನ್ ಆದರೆ ಹೆಂಗೆ ಹೊರಗಡೆ ಬರ್ತಾರೆ, ಆ ಇವ್ಯಾಕ್ಯೂ ಸಿಸ್ಟಮ್ ಹೆಂಗೆ ಬಿಲ್ಡ್ ಮಾಡಿದರೆ ಅದು ನನಗೆ ಐಡಿಯಾನೇ ಇಲ್ಲ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಕಾಮಿಡಿ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಫ್ಯಾಕ್ಟ್ ಅಂದರೆ, ಒಬ್ಬರು ಹೋಗಿರ್ತಾರೆ ಅಂದ್ಕೊಳ್ಳಿ ಆಫೀಸ್ಗೆ, ಮೊಬೈಲೋ ಏನಕ್ಕಿನ ಮರ್ತ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಹೋಗಿ ತಿರ್ಗಾ ತೊಗೊಬರೋಕ್ಕಿಂತ ಹಾಗೆ ಹೋಗ್ಬಿಡೋದು ಬೆಸ್ಟು ಅನಿಸುತ್ತೆ. ಸೊ ಇವ್ರ ದಿನನಿತ್ಯ ಜೀವನ ಇವ್ರಿಗೇನೋ ಇಲ್ಲ, ಅದು ಗೊತ್ತಾಗಲ್ಲ. ಬಟ್ ನಮಗೆ ಹಂಗೆ ಕ್ಲಾಸ್ಟ್ರೋಫೋಬಿಕ್ ಆಗಲಿ ಅದರ ಏನೇನೋ ಪ್ರಶ್ನೆಗಳು ಉಟ್ಕೊಳುತ್ತೆ. ಆ್ಯಕ್ಚುಲಿ ನೋಡಿ, ಇವ್ರಿಗೆ ಬಟ್ಟೆ ಒಗೆದ್ಮೇಲೆ ಅದು ಒಣಗಾಕೋಕ್ಕೂ ಜಾಗ ಇಲ್ಲ ಅನಿಸುತ್ತೆ. ನೋಡಿ ಅಲ್ಲ, ಅದು ಹಿಂಗೆ ಮಾಡ್ಕೊಂಡಿದ್ದಾರೆ ಬಟ್ಟೆ ಆದಮೇಲೆ. ಅದು ಎಲ್ಲರ ಮನೇಲೂ AC ಇದೆ. ಇವಾಗ ದ ಮಾನ್ಸ್ಟರ್ ಬಿಲ್ಡಿಂಗ್ ನೋಡ್ಕೊಂಬಂದ್ರ, ಹಂಗೆ ಹೊರಗಡೆ ಬಂದರೆ ತೋರಿಸ್ತೀನಿ ನೋಡಿ, ತಿರುಗಿಸ್ತೀನಿ ಹಂಗೆ. ಇವೆಲ್ಲ ಮಾಡ್ರನ್ ಬಿಲ್ಡಿಂಗ್ಗಳು. ಇದು ಅದೇ ಥರ ಕಟ್ಟೋರೆ ರೀಸೆಂಟಾಗಿ 1980s 1990s ಕಟ್ಟಿರೋದು ಇವೆಲ್ಲ. ಜಾಗ ಇದ್ಬಿಟ್ಟಿದ್ರಂತೂ ಸಖತ್ತಾಗಿ ಕಟ್ಕೊಂಡು ಹೋಗ್ಬಿಡ್ತಿದ್ರೆ. ಏನು ಮಾಡ್ತಾರೆ ನೋಡಿ, ಅಲ್ಲೇ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗ್ತಾ ಇದೆ ಅವ್ರಿಗೆ. ಸೊ ಜನನೂ ಅಷ್ಟೇ ಏನೇ ಚಾಲೆಂಜಿಂಗ್ ಆಗಿದ್ರು ಬಂದು ಇಲ್ಲಿ ಇಡ್ತಾ ಇದಾರಪ್ಪ. ಅದು ನನಗೆ ಸರ್ಪ್ರೈಸಿಂಗು. ಸೊ ನನಗನ್ಸುತ್ತೆ ಕಿರಣ, ಇಲ್ಲೆಲ್ಲ ಇಂಡಿವಿಜುವಲ್ ಮನೆ ಕಾನ್ಸೆಪ್ಟೇ ಇಲ್ವಾ ಅಂತ. ಇದ್ರೂ ಕೂಡ ಸೂಪರ್ ರಿಚ್ ಆಗಿರೋರು ಮಾತ್ರ ಇದು ಹೆಂಗೂ ಕೋಸ್ಟ್ ಅಲ್ವಾ, ಅಲ್ಲಿ ಮನೆ ಮಾಡ್ಕೊಂಡಿರ್ಬಹುದೇನೋ, ನನಗೂ ಗೊತ್ತಿಲ್ಲ. ಇವಾಗ ನಾವು ಡಿಂಗ್ ಡಾಂಗ್ ಟ್ರೈನ್ಗೆ ಹೋಗ್ತೀವಂತೆ. ಡಿಂಗ್ ಟ್ರೈನ್ಗೆ ಹೋಗ್ತೀವಂತೆ. ಆಶಾ ಡಿಂಗ್ ಡಾಂಗೋ ಇಲ್ಲಿ ಓಡಾಡ್ತಾ ಇದೆ ನೋಡಿ, ಡಿಂಗ್ ಟ್ರೈನು. ಸಖತ್ ಫೇಮಸ್ ಅಂತೆ ಈ ಡಿಂಗ್ ಟ್ರೈನು. 100 ವರ್ಷಗಳ ಇತಿಹಾಸ ಇದೆ ಈ ಟ್ರೈನ್ಗೆ. ಆ್ಯಕ್ಚುಲಿ ಏನಪ್ಪ, ಡಿಂಗ್ ಟ್ರಾಮ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಬ್ರಿಟಿಷ್ ಅವ್ರ ಕಾಲದಿಂದ ರನ್ ಆಗ್ತದೆ, ಉಳಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ತುಂಬ ಚಿಕ್ಕದು ನೋಡಿ, ನೀವು ಬರ್ತಾರೆ ಬರೀ ಹೆಚ್ಚು ಕಮ್ಮಿ ಅಂದರೆ ಒಂದು 30-40 ಜನ ತುಂಬಿಸ್ಕೊಬೋದು ಅಷ್ಟೇ ಅನಿಸುತ್ತೆ. ಕಮ್ಮಿ ದುಡ್ಡು ಜಾಸ್ತಿ ದೂರಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಕಡೆ ಹಿಂದೆ ಎತ್ಕೋಬೇಕಾ ಮುಂದೆ ಎತ್ಕೋಬೇಕಾ? ಹಿಂದೆ 1903 ಸ್ಟಾರ್ಟ್ ಆಗಿದ್ದು. ಬ್ರಿಟಿಷ್ ಅವ್ರು ಸ್ಥಾಪಿಸಿದ್ದು ಈ ಟ್ರಾಮ್ವೇನ. ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪವರ್ಡು. ಲೆಕ್ಕಕ್ಕೆ ಹೆಚ್ಚು ಕಮ್ಮಿ 100 ವರ್ಷಕ್ಕೂ ಜಾಸ್ತಿ ಆಯಿತು. ಓಲ್ಡೆಸ್ಟ್ ಟ್ರಾಮ್ ಸಿಸ್ಟಮಿಂದ ವರ್ಲ್ಡ್ ಅಂತ ಇವಾಗಿರೋದಕ್ಕೆ ಸದ್ಯಕ್ಕೆ ಇದೆ. ಡಿಫ್ರೆಂಟ್ ಆಗೈತೆ ಬಿಲ್ಡಿಂಗ್ ಶೇಪ್ ಮಾತ್ರ. ಕಿರಣ ನಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತ ಅಂತ. ಓಹೋ ಅಲ್ವಾ, 28 ಸ್ಟಾಪು ಅಲ್ಲ, ಆ ಸ್ಪೀಡಲ್ಲಿ ಹೋಗ್ತಾ ಇದೆ. ಓಹೋ ಇಲ್ಲಿ ನೋಡಿ, ಇಲ್ಲಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಬಿಲ್ಡಿಂಗ್ಸ್ ಇದು ಹೆಂಗಿದೆ ಅಂತ. ರೈಟ್ ಸೈಡ್ ನೋಡ್ತೀರಾ? ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲಿ ನೋಡಿದ್ರು ನಿಮಗೆ ಬಿಲ್ಡಿಂಗ್ಗಳು. ಇಲ್ಲಿ ನೋಡಿ ಮುಂದೆ ದೊಡ್ಡ ಚಿನ್ನು. ಆಶಾ ರೈಟ್ ಸೈಡ್ ನೋಡು ಅಂತೇಳಿ ಮುಂದೆ ನೋಡಿ, ಇಲ್ಲಿ ಹೆಂಗೆ ಕಳ್ಸವ್ರೆ ಬಿಲ್ಡಿಂಗ್ಗಳು, ಸ್ಕೈ ಸ್ಕೇಪರ್ಸ್. ಕಟ್ಸವ್ರು ಗುರು. ಓ ಮೈ ಗಾಡ್, ಹೆಂಗೆ ಹಿಂಗೆ ಕಟ್ಸೋಕ್ಕೆ ಸಾಧ್ಯ ಗುರು ಇವರು? 9,000 ಸ್ಕೈ ಸ್ಕೇಪರ್ಸ್ ಇದೆಯಂತೆ. ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು ಇದನ್ನು. ಸಾವಿರಾರು ಬ್ಯಾಂಕ್ಗಳವೆ. ಲೆಫ್ಟ್ ಅಲ್ಲಿ ನೋಡಿ ಬಿಲ್ಡಿಂಗು, ಆ ಡಯಾಮೀಟರ್ ನೋಡಿ ಎಷ್ಟು ತಿನ್ನಾಗಿದೆ ಅಂತ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕು ಎಷ್ಟಿರ್ಬೇಕು ಬಿಲ್ಡಿಂಗ್ ಸ್ಪೇಸ್ಗಳು. ಇದು ಅಬ್ಸರ್ವ್ ಮಾಡಿದ್ರೆ ನೀನು ಇವಾಗ ಇಷ್ಟೇ ಉದ್ದಕ್ಕಿದಾವೆ, ಜಾಗ ಕಮ್ಮಿ ಆಗಿದೆ. ಸುತ್ತಳತೆ ಕಮ್ಮಿ ಇದೆ. ಉಡ್ತದ ತುಂಬಾ ಕಮ್ಮಿ, ಉದ್ದಕ್ಕೆ ಕಟ್ಕೊಂಡು ಹೋಗ್ಬಿಟ್ಟವ್ರೆ. ಅದು ಪರ್ಮಿಷನ್ ಕೊಡ್ತಾರಲ್ಲ ಆ ಥರ ಕಟ್ಟಕ್ಕೆ, ಈಗ ಕೊಡ್ಲೇಬೇಕಲ್ಲ ಗೌರ್ಮೆಂಟ್ ಅವರು. ಇದೆ ಅಂತ ವೀಟ್ ದುಡ್ಡು ಗೌರ್ಮೆಂಟ್ ಅವ್ರಿಗೆ. ಬಿಲ್ಡಿಂಗ್ ಬಿಸ್ನೆಸ್ ಅಂತ, ಮಾಫಿಯಾ ಅಂತ ಹೇಳಕ್ಕಾಗಲ್ಲ, ಬಿಸ್ನೆಸ್. ನಾವು ಅನ್ಕೋತೀವಿ ಒಂದು ಚಿಕ್ಕ
ಚಿಕ್ಕ ಕಾಂಪ್ಯಾಕ್ಟ್ ಜಾಗದಲ್ಲಿ ಎಷ್ಟು ಜನ ಇರ್ತಾರೆ, ಈ ಜೀವನ ಬೇಕಾ, ಬೇರೆ ದೇಶದಿಂದ ಏನಕ್ಕೆ ಜನಗಳು ಬರ್ತಾರೆ ಈ ಜೀವನ ಮಾಡ್ತಾರೆ ಅಂತ. ಆದರೆ ದುಡ್ಡು ಇವ್ರಿಗೆ ಹಂಗೆ ಇರುತ್ತೆ, ಆಪರ್ಚುನಿಟಿ ಜಾಸ್ತಿ ಇರುತ್ತೆ, ಬಿಸ್ನೆಸ್ ಮಾಡೋಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಇರುತ್ತೆ. ಅವರು ಇಷ್ಟು ಚಿಕ್ಕ ಜಾಗದಲ್ಲಿ ಇಟ್ಕೊಂಡು ಪಾಪ ಲಕ್ಷಾಂತರ ರೂಪಾಯಿ ಅಲ್ಲದೆ ಸಾವಿರಾರು ರೂಪಾಯಿ ಕಳಿಸ್ಕೊಂಡು ಅವ್ರ ಮನೆಗೆ ಕಳಿಸ್ತಾ ಇರ್ತಾರೆ. ಇವಾಗ ದುಬೈಗೆಲ್ಲ ಹಿಂಗೆ ನಮ್ಮ ಇಂಡಿಯನ್ಸ್ ಎಲ್ಲ ಬರ್ತಾರೆ, ಇದೇ ಥರ ಇಲ್ಲೂ ಕೂಡ ಫಿಲಿಪೀನ್ಸ್ ಅವರು ಎಷ್ಟೊಂದು ಜಾಗಗಳಿಂದ ಇಲ್ಲಿ ಬರ್ತಾರೆ ಜನ. ದುಡ್ಡು ಒಂದು ತಿಂಗಳಿಗೆ ನಾರ್ಮಲಿ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಾರಲ್ಲ ಇಂಡಿಯಾದವ್ರು, ಅವ್ರಿಗೆ ಸಂಬಳ 1 ರಿಂದ 1.5 ಲಕ್ಷ ಬರುತ್ತೆ. ಹೋಟೆಲ್ ಕೆಲಸ ಮಾಡೋರಿಗೆ ಒಂದು 75,000ರಿಂದ 80,000 ಬರುತ್ತೆ. ಆದರೆ ಮನೆ ಬಾಡಿಗೆನೇ 40 ರಿಂದ 50,000 ಖರ್ಚು ಮಾಡ್ಬಿಡ್ತಾರೆ ಇವರು. ಮನೆ ಬಾಡಿಗೆ ಏನು ಕಟ್ತಾರೆ ಇವ್ರು, ಊಟ ಏನು ತಿಂತಾರೆ, ಮತ್ತು ಮನೆಗೆ ಏನು ಕಳಿಸ್ತಾರೆ. ಊಟದ ಎಷ್ಟು ಕಾಸ್ಟ್ಲಿ ಗೊತ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ಗಿಂತ ಜಾಸ್ತಿ ಇದೆ ಕಾಸ್ಟ್ಲಿ. ಇದು ಒಂದೊಂದು ಕಾಫಿ ಬಂದ್ಬಿಟ್ಟು 400 ರೂಪಾಯಿ 500 ರೂಪಾಯಿ, ಅದು ನಾರ್ಮಲ್ ರೋಡ್ ಸೈಡ್ ಕಾಫಿಗಳು. ಇಷ್ಟು ಚಿಕ್ಕ ಜಾಗದಲ್ಲಿ ಜನಗಳಿದ್ರೆ ಒಂಥರ ಅವ್ರಿಗೆ ಕ್ಲಾಸ್ಟ್ರೋಫೋಬಿಕ್ ಆಗ್ಬಿಡಲ್ವಾ, ಒಂಥರ ಉಸಿರು ಕಟ್ಟಿದಂಗೆ ಅಲ್ವಾ. ಇಲ್ಲೇ ಹುಟ್ಟು ಬೆಳೆದಿರೋರಿಗೆ ಓಕೆ, ಬಟ್ ಹೊರಗಡೆಯಿಂದ ಬರೋರಿಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಅಲ್ಲ, ಇಕ್ಕಟ್ಟು ಜಾಗದಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ, ಸಖತ್ ಕಷ್ಟ ಆಗೋರು. ಒಂಥರ ಉಸಿರು ನೋಡಿ, ಇಲ್ಲಿ ಜನಗಳು ಎಷ್ಟು ಜನ ಅವರೇ ಅಂತ, ಕೆಳಗಡೆ ಎಷ್ಟು ಜನ ತಿರ್ಗಾಡ್ತಾವ್ರೆ. ಹೆಸರು ಕಟ್ತಾರೆ ಅಂತ ಹಂಗೆ ಚಿಕ್ಕ ಜಾಗ ಅಂತ ಹೇಳ್ತಿಲ್ಲ, ಎಷ್ಟೊಂದು ಮಿಲೇನಿಯರ್ಸ್ ಇರೋದು ಹಾಂಗ್ಕಾಂಗಲ್ಲೇ ಅಂತೆ. ನಂಬರ್ ಆಫ್ ಮಿಲೇನಿಯರ್ಸ್, ದುಡ್ಡು ಜಾಸ್ತಿ ಇರೋರು ಕೂಡ ಇಲ್ಲೇ ಇರೋದಂತೆ ಹಾಂಗ್ಕಾಂಗಲ್ಲಿ. ಅವ್ರೇನಪ್ಪ ದುಡ್ಡು ಐತೆ, ಎಲ್ಲೋ ಬೀಚ್ ಕಡೆ ವಿಲ್ಲ ತಗೊಂಡ್ಬಿಟ್ಟಿರ್ತಾರೆ. ಅದು ಕರೆಕ್ಟ್. ಎಷ್ಟು ಒಂದು ಸಿಗ್ನಲಲ್ಲಿ ಎಷ್ಟು ಜನ ಕ್ರಾಸ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಓಡಾಡ್ತಾ ಇರ್ತಾರೆ ಜನ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಹಳೇ ಕಾಲ ಥರ ಅನಿಸ್ತಲ್ಲ ಕಿರಣ ನಿನಗಿದು? ಒಂದು ಕಡೆ ಹಳೆ ಕಾಲದ್ದು, ಒಂದು ಕಡೆ ಮಾಡರ್ನ್ ಬಿಲ್ಡಿಂಗ್ಗಳು, ಎರಡು ಮಿಕ್ಸು. ದೇ ಆರ್ ಸ್ಟಕ್ ಇನ್ 1960s 80s ಅನಿಸ್ತಾ ಇದೆ ನನಗೇನೋ. ನನ್ನ ಎದುರುಗಡೆ ಬಿಲ್ಡಿಂಗ್ ನೋಡಿ ಎಷ್ಟು ಚಿಕ್ಕದಿದೆ, ಅಗಲ ಇಷ್ಟೇ, ಒಂದು ಒಳ್ಳೆ ಇದ್ರ ಥರ ಐತೆ, ಮೊಟ್ಟೆ ಥರ ಉದ್ದ, ಎಷ್ಟು ಉದ್ದ ಇದೆ ನೋಡಿ. ಅಂದರೆ ಅಲ್ಲಿ ಎಷ್ಟು ಮನೆಗಳಿದೆ ನೋಡಿ, ಕಿಟಕಿ ನೋಡಿ ನೀವು, ಎಷ್ಟು ಕಿಟಕಿಗಳಿದೆ, ಎಷ್ಟು ದೊಡ್ಡದಿರ್ಬೋದು ಮನೆ, ನೀವೇ ಊಹಿಸ್ಬಿಡಿ. ಇಷ್ಟು ಪುಟಾಣಿ ಜಾಗ. ಅವ್ರಿಗೆ ಮಲ್ಕೊಳ್ಳೋಕ್ಕೆ ಒಂದು ಬೆಡ್ ಸಿಕ್ಕರೆ ಸಾಕು, ಅಷ್ಟೇ ಜಾಗ. ಬಾತ್ರೂಮಲ್ಲೆಲ್ಲ ಎಲ್ಲೋ ಕಮ್ಯುನಿಟಿಲಿ ಮಾಡ್ಕೋತಾರೆ. ಓಕೆ ಬಿಡಿ, ಏನು ಮಾಡೋದು, ಜೀವನ ಅದು, ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿನ ಆಯ್ಕೆ ಮಾಡ್ಕೊಂಡಿರೋ ಜೀವನ ಅದು. ಇಲ್ಲೇ ಬಂದು ಸೆಟ್ಲ್ ಆಗ್ತಾರಲ್ಲ ಜನಗಳು, ಅದಕ್ಕೆ ಹೇಳಬೇಕು. ಇವಾಗ ನಾನು ಎದುರುಗಡೆ ಇರೋ ಬಿಲ್ಡಿಂಗ್ಗಳು ನೋಡ್ತಾ ಇದ್ದೀರಲ್ಲ ನೀವು, ಇವು ಆಲ್ಮೋಸ್ಟ್ ನಿಮಗೆ 70-80 ವರ್ಷದ ಹಳೇ ಬಿಲ್ಡಿಂಗ್ಗಳಿವೆಲ್ಲ. ಅದು ಯಾವ ಸ್ಟೇಟಲ್ಲಿ ಐತೆ ನೋಡಿ ಆ ಬಿಲ್ಡಿಂಗ್ಗಳು. ನೀವೇ AC-ಗಳಂತ ಫಿಟ್ ಮಾಡ್ಕೊಂಬಿಟ್ಟವ್ರೆ ಎಲ್ಲ ಬಿಲ್ಡಿಂಗ್ಗಳಲ್ಲೂ. AC ಇಲ್ಲ ಸತ್ತೋಗ್ಬಿಡ್ತಾರೆ ಕಿರಣ. ಹೆಂಗೆ ಕಟ್ಸೋರು ಗುರು ಈ ಮನೆಗಳ್ನ. ನಾನು ಒಂದು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನಿಮಗೆ, ಆದರೆ ಇರೋ ರಿಯಾಲಿಟಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಎಷ್ಟು ಬಿಲ್ಡಿಂಗ್ ಕಟ್ತಾವ್ರೆ, ರೈಟಲ್ಲಿ ಎಷ್ಟು ಬಿಲ್ಡಿಂಗ್ ಕಟ್ತಾವ್ರೆ. ಅದೇನು ಸಪೋರ್ಟ್ ಕೊಟ್ಟು ನಿಲ್ಸವ್ರ ಬೀಳಿಸ್ಬಾರ್ದು ಅಂತ ಹಳೆ ಬಿಲ್ಡಿಂಗ್ಗಳ್ನ. ಏನೋ ಮಾಡೋರು ಗುರು. ನನಗೆ ಆವಾಗಿಂದ ಎಷ್ಟು ರೋಡ್ ತಿರುಗಾಡ್ತಾ ಇದ್ದೀವಿ, ಎಲ್ಲ ರೋಡ್ಗಳು ಒಂದೇ ಥರ ಕಾಣಿಸ್ತಾ ಇದೆ. ನಿನಗೇನೋ ಡಿಫ್ರೆನ್ಸ್ ಕಾಣಿಸ್ತಾ ಆಶಾ? ಏನೂ ಡಿಫ್ರೆನ್ಸ್ ಇಲ್ಲ. ನಾವು ತಿರುಗಾಡ್ತಿದ್ದೀವಲ್ಲ, ನಮಗೆ ಅನಿಸ್ತದೆ ನಾವು ಅದೇ ರೋಡಲ್ಲಿ ತಿರುಗಾಡ್ತಿದ್ದೀವಿ ಅಂತ. ನಿಜವಾಗ್ಲೂ ಇಲ್ಲ, ಬೇರೆ ರೋಡಲ್ಲಿ ತಿರುಗಾಡ್ತಿದ್ದೀವಿ. ಅದೇ ಥರ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ಶಾಪಿಂಗ್ ಮಾಲ್ಗಳು, ಚಿಕ್ಕ ರೋಡ್ಗಳು. ಈ ಬಿಲ್ಡಿಂಗ್ ನೋಡಿ ಎದುರುಗಡೆ ಹೆಂಗಿದೆ ಅಂತ. ಇಷ್ಟು ಜನ ಏನು ಕೇಳೋಣ, ಲೆಫ್ಟಲ್ಲಿ ನೋಡೋದು ಜನನ ಅಲ್ವಾ? ಯಪ್ಪ, ಸುಮ್ಮನೆ ತಿರ್ಗಾಡ್ತಾವ್ರೆ ಮನೆಗಳು ನೋಡಿ. ಇದನ್ನೇ ತೋರಿಸ್ಬೇಕಾಗಿದ್ದೀನಿ ನಾನು ನಿಮಗೆ. ಇಡೀ ಹಾಂಗ್ಕಾಂಗ್ ನೋಡ್ತಾ ಇದೀವಿ ನಾವು, ನಿಮ್ಗೂ ಅದೇ ತೋರಿಸ್ತಾ ಇದೀವಿ ನಾವು. ಚಾಲೆಂಜಿಂಗ್ ಅಂತಿದ್ದಲ್ಲ ಅವಾಗಿಂದ, ಬೆಟ್ಟ ಗುಡ್ಡಗಳು ಅಂತ. ನೋಡಿದ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಮನೆ ಕಟ್ಟಿದ್ದಾರೆ, ಇವಾಗಲೂ ಕೂಡ ಅಷ್ಟೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಏನಿದೆಯಲ್ಲ ಹಾಂಗ್ಕಾಂಗ್ ಫುಲ್ಲು ಬೆಟ್ಟ ಗುಡ್ಡಗಳ ಪ್ರದೇಶ. ಬರೀ 25% ಮಾತ್ರ ನಾವು ಈ ಥರ ಭೂಮಿ ಫ್ಲ್ಯಾಟ್ ಲ್ಯಾಂಡ್ ನೋಡೋಕ್ಕೆ ಸಾಧ್ಯ ಅಂತೆ. ಅದಕ್ಕೋಸ್ಕರ ತುಂಬ ಎಲ್ಲೆಲ್ಲ ಜಾಗ ಸಿಗುತ್ತೆ ಎಲ್ಲ ಕಡೆ ಏರ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಿಲ್ಡಿಂಗ್ಗಳನ್ನ ಹಿಂಗೆ.
ಫೈನಲ್ ಆಗಿ 1 ಅವರ್ ಜರ್ನಿ ಆದಮೇಲೆ ಎಷ್ಟು ಕಿಲೋಮೀಟ್ರ್ ಇತ್ತು ಅಷ್ಟೇ ಇದು? ಒಂದು 10 ಕಿಲೋಮೀಟ್ರು, 10-12 ಕಿಲೋಮೀಟರ್ ಅಷ್ಟೇ ತುಂಬ ಕಮ್ಮಿ ಡಿಸ್ಟೆನ್ಸ್ ಇದ್ದಿದ್ದು. 5 ಕಿಲೋಮೀಟ್ರ್ ಸ್ಪೀಡ್ ಅವಲ್ಲೇ ಬರೋದಿದ್ದು. ಬಂದ ಆದರೆ ಗುಡ್ ಥಿಂಗ್ ಏನು ಗೊತ್ತಾ, ನಾವು ಆರಾಮಾಗಿ ಕೂತ್ಕೊಂಡು ಇಡೀ ಆಂಗಂಗ ನೋಡ್ಕೊಂಡ್ಬಂದ್ವಿ. ಒಂದು ಸ್ಟ್ರೆಚಿಂದ ಇನ್ನೊಂದು ಸ್ಟ್ರೆಚ್ ತನಕ ಆಂಗ ನೋಡ್ಕೊಂಡ್ಬಂದ್ವಿ. ಬರೀ ಈ ಥರ ನೋಡಿ ಗಿಡ ಮರಗಳೆಲ್ಲ ಇದನ್ನ ಕೂಡ ನೋಡ್ಕೊಂಡ್ಬಂದ್ವಿ ನಾವು. ಹೌದಾ? ನಾನು ಮಲ್ಕೊಂಬಿಟ್ಟಿದ್ದೆ. ಬೆಟ್ಟಗಳು ಇವಾಗ ಗೊತ್ತಾಗುತ್ತೆ ನೋಡಿ ಕಿರಣ್, ಇಲ್ಲಿ ಬೆಟ್ಟ ಅಲ್ಲಿ ಅಲ್ವಾ? ಸೊ ಇವಾಗ ನಾವು ಹೋಗ್ಬೇಕಾದ್ರೆ ಟ್ಯಾಪ್ ಮಾಡಬೇಕು. ಸೊ 3 ಕಟ್ಟಾಗುತ್ತೆ ಅಷ್ಟೇ. ನೋಡೋಣ. ನೋಡಿ 89.40 ಇದೆ, ಅಷ್ಟೇ ಕಟ್ಟಾಗುತ್ತೆ. ಟ್ಯಾಪ್ ಮಾಡೋದು. ಹಾಂ 3.30 ಕಟ್ಟಾಯ್ತು ಅಷ್ಟೇ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದೇ ಕಂಟ್ರಿಲಾಗಿದ್ರು ತುಂಬ ಚೀಪಾಗಿ ಬಿಡಬೇಕು. ಯಾಕಂದರೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದರೆ ಎಲ್ಲರೂ ಕಾರು ಬೈಕಲ್ಲೇ ತಿರುಗಾಡ್ತಾರಲ್ವಾ. ಇಷ್ಟು ಅಫೋರ್ಡಬಿಲಿಟಿ ನಿಜವೂ ಖುಷಿ ಆಗುತ್ತೆ. ಎಲ್ಲರೂ ಆರಾಮಾಗಿ ತಿರುಗಾಡ್ಬೋದು. ಹೌದು. ಇದ್ರೊಳಗೆ ನೀವು ಕಾರ್ ಎತ್ಕೊಂಬಂದ್ರೆ ಹೆಂಗೆ ಓಡಿಸ್ತೀರಾ ಹೇಳಿ? ಕಿರಣಂಗೆ ಹಾಂಗ್ಕಾಂಗ್ ತುಂಬ ಇಷ್ಟ ಆಗೋಯ್ತು ಅಂತ ಹೇಳ್ಬಿಟ್ಟು ಇಲ್ಲೊಂದು ಮನೆ ತೊಗೋತಾನಂತೆ ಕಿರಣ. ಸೊ ಅದಕ್ಕೆ ನೋಡ್ತಾ ಇದ್ದಾನೆ. ಎಷ್ಟೆಷ್ಟಿದೆ ಚಿನ್ನು ಮನೆ? ಬಾಡಿಗೆಗ ಸ್ವಂತಕ್ಕೆ ಗೊತ್ತಿಲ್ಲ, ಏನು ಕಾರು ತಗೋಚಿ. ಓ ಇದು ಕಮ್ಮಿ ಇದೆ. ಇದು 23,000 ಅಂದರೆ 2,30,000 ಬಾಡಿಗೆ ಅನ್ಸುತ್ತೆ ನನ್ನ ಪ್ರಕಾರ. 500 ಸ್ಕ್ವೇರ್ ಫೀಟ್ಗೆ. ಇದು ಮೇಲ್ಗಡೆ 500 ಸ್ಕ್ವೇರ್ ಫೀಟ್ಗೆ 23,000 ಅಂತ ಹಾಕಿದ್ದಾರೆ ಬಾಡಿಗೆಗೆ. 2,30,000 ರೂಪಾಯಿ ಬಾಡಿಗೆ ತಿಂಗಳಿಗೆ. ಅದು ಕೆಳಗಡೆ ಇದು 600 ಸ್ಕ್ವೇರ್ ಮೀಟ್ರ್ ಬಂದ್ಬಿಟ್ಟು 3 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಬಾಡಿಗೆ. ಅಪ್ಪ, ಒಂದೊಂದು ಏರಿಯಾ ಮೇಲೆ ಡಿಪೆಂಡು. ಈ ಏರಿಯಾಲಿ ಸ್ವಿಮ್ಮಿಂಗ್ ಪೂಲು ಅವೆಲ್ಲ ಇದೆ, ಇದು ಖಾಲಿ ಏನೂ ಇಲ್ಲ. ಈ ಥರ ಮನೆ ಕಿರಣ ಖಾಲಿ ಬಾಡಿಗೆ ಚಿನ್ನು ಸ್ವಂತಕ್ಕಲ್ಲ. ಏನು ಒಂದು ತಿಂಗಳಿಗೆ ಬಾಡಿಗೆ 3 ಲಕ್ಷ ರೂಪಾಯಿ ಅಂದರೆ ಆಟೋನಾ? 3 ಲಕ್ಷ ನಿಜವಾಗ್ಲೂ? ಕಿರಣ 23,000 ಹಾಂಗ್ಕಾಂಗ್ ಡಾಲರ್ಸು ಅಂದರೆ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಇಂಡಿಯನ್ ರುಪೀಸ್ಗೆ. ಇಲ್ಲಿ ನೋಡಿ 13,000 ಸಿಗುತ್ತೆ. ಈ ಥರ ಅವರು ಗ್ರೋಯಿಂಗ್ ಪಾಪ್ಯುಲೇಷನ್ಗೆ ಲಕ್ಷ ಮನೆಗಳು ಖರ್ಚು ಮಾಡಿ ಕಟ್ಸವ್ರೆ. ಆದರೆ ನನ್ನ ಅನಿಸಿಕೆ ಈ ಥರ ಚಿಕ್ಕ ಬಿಲ್ಡಿಂಗ್ಗಳಲ್ಲಿ ಅದು ಹೆಂಗೆ ಜೀವನ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದೆ ಅಲ್ವಾ ಅದು? ಟಾಟಾ ಬಾಯ್. ಮಾನ್ಸ್ಟರ್ ಬಿಲ್ಡಿಂಗ್ಗೆ ಟಾಟಾ ಬಾಬಾ ಹೇಳ್ಬಿಡೋಣ. ನೋಡಿ ಬರ್ತೈತೆ ಪಕ್ಕದಲ್ಲಿ ಇದೇ ಎಂಟ್ರಿ ಕಣ ದೊಡ್ಡ ಬಿಲ್ಡಿಂಗ್. ಕಿಂಗ್ಸ್ ರೋಡ್ ಅಂತ ಇದು ಒಂದು ಕಾಲದಲ್ಲಿ. ಇದು ರೋಡ್ ಹೆಸರು ಬಂದು ಕಿಂಗ್ಸ್ ರೋಡ್ ಅಂತ. ಅದು ಒಂದೇ ಅಲ್ಲ, ಅಕ್ಕಪಕ್ಕ ಎಷ್ಟೊಂದು ಬಿಲ್ಡಿಂಗ್ಗಳು ಹಂಗೆ ಇರೋದು. ಇವೆಲ್ಲ ಸೇರಿಸಿ ಒಂದು ಏರಿಯಾ ಹೆಸರಾಗಿರೋದು ಅದು. ಇನ್ನು ಆರಾಮಾಗಿ ಕೈ ಎದುರಾಕೊಂಡು ಕೂತ್ಕೊಂಡ್ರೆ ಇಲ್ಲಿ ಟ್ರಾಮನ್ ಹೊಡ್ಕೊಂಡು ಹೋಯ್ತಾನೆ ಕೈನ. ಇವಾಗ ಈ ಕಡೆ ಡೌನ್ ಇಲ್ಲಿ ಹೋಗ್ತಾ ಇದ್ದೀವಿ. ಓಕೆ. ಅಷ್ಟೇ ಇನ್ನೊಂದೇನು ಗೊತ್ತಾ, ಒಂದು ಟ್ರಾಮಿಂದ ಇನ್ನೊಂದು ಟ್ರಾಮಿಗೆ ಎಗರ್ಕೊಂಡ್ಬಿಡ್ಬೋದು ಹಂಗೆ. ಇಲ್ಲೇ ಐತೆ ಪಕ್ಕದಲ್ಲಿ, ದವಾಕತ್ತೆ ಎದ್ರುಕೊಂಡು ಹಂಗೆ ಹೋಗ್ಬಿಡ್ಬೋದು, ಇಳ್ಕೊಳ್ಳೋದೇ ಬೇಕಾಗಿಲ್ಲ. ಇಲ್ಲಿ ಕೂಡ ಬಸ್ ಕೂಡ ಇದೆ. ಟ್ರಾಮ್ ಜೊತೆ ನಮ್ಗೆ ಆ್ಯಕ್ಚುಲಿ ಬಸ್ ಸಿಸ್ಟಮ್ ಕೂಡ ಇದೆ. ಅದು ಕೂಡ ಡಬಲ್ ಡೆಕ್ಕರು. ಫಾಸ್ಟಾಗಿ ಹೋಗ್ತಾರೆ ಬಸ್ಸು ಒಂದು ಸ್ವಲ್ಪ ಟ್ರಾಮ್ಗಿಂತ. ಟ್ಯಾಕ್ಸಿ ಎಷ್ಟೊಂದಿದೆ, ಬಟ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಕಿರಣ ಅವರೆಲ್ಲ. ಯೂಸ್ ಮಾಡ್ತಾರೆ, ಆದರೆ ಬಸ್ಸಲ್ಲಿ ಹೋದರೆ ಟ್ರಾಫಿಕ್ಕು. ಟ್ರಾಮ್ದು ಸಪ್ರೇಟ್ ಲೈನ್ ಇದೆ. ಎಕ್ಸಾಕ್ಟ್ಲಿ. ನಿಧಾನಕ್ಕೆ ಹೋದ್ರು ಆರಾಮಾಗಿ ಹೋಗ್ಬಿಡ್ತಾರೆ. ಬಾಯ್ ಟಾಟಾ ಬಾಯ್ ಸಿ ಯು. ಏನು ಎಲ್ಲ ಬಿಲ್ಡಿಂಗು ಮಾನ್ಸ್ಟರ್ ಬಿಲ್ಡಿಂಗ್ ಥರನೇ ಕಾಣಿಸ್ತದೆ ಗುರು ನನಗೆ. ಇಲ್ಲೇ ನೋಡಿ ಈ ಬಿಲ್ಡಿಂಗ್ಗಳು. ಓ ಮೈ ಗಾಡ್, ಸಂಜೆ ಆಗ್ತಾ ಇದೆ, ಸಾಕಾಗಿ ಕಾಣಿಸ್ತಾ ಇದೆ ವ್ಯೂಗಳು ಮಾತ್ರ. UK ಇನ್ಫ್ಲುಯೆನ್ಸ್ ಎಷ್ಟಿದೆ ಗೊತ್ತಾ? ಬ್ರಿಟನ್ ಇನ್ಫ್ಲುಯೆನ್ಸ್ ಇಲ್ಲಿ ಇನ್ನೂ ಹೋಗಿಲ್ಲ. ಇನ್ಫ್ಲುಯೆನ್ಸ್ ಇವ್ರದ್ದು, ಬ್ರಿಟಿಷ್ ಅವ್ರದ್ದು, ಇವ್ರದ್ದು ಇನ್ಫ್ಲುಯೆನ್ಸ್. ಹಾಂಗ್ಕಾಂಗ್ನ ಸ್ಕೈಲೈನ್ ವ್ಯೂಗೆ ಸ್ವಾಗತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ಕೈ ಸ್ಕ್ರೇಪರ್ಸು, 300ಕ್ಕೂ ಹೆಚ್ಚು ಸ್ಕೈ ಸ್ಕ್ರೇಪರ್ಸ್ ಇದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ಥರ ಉದ್ದ ಬಿಲ್ಡಿಂಗ್ ಇರೋದು ಇದರಲ್ಲೇ, ಹಾಂಗ್ಕಾಂಗಲ್ಲೇ. ಇಲ್ಲೂ ಕೂಡ ಟಿಕ್ಟಾಕ್ ಲೈವ್ ನಡೀತಾ ಇದೆ. ಓ, ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ಮುಂದೆ ಕಲರ್ ಆಗಿ.作为
ಓಹೋ, ಏನು ಆರ್ಕಿಟೆಕ್ಚರ್ಗೆ ಸಖತ್ತಾಗಿ ಇದು ಮಾಡಿದ್ರಲ್ಲ ಕಿರಣ. ಚಿಕ್ಕ ಜಾಗ ಪುಟಾಣಿ ಕಂಡ್ರು. ವಾ, ಅಲ್ಲಿ ಏನ್ ಚಿನ್ನ ಹಂಗಿದೆ. ಇದು ಒಂದ್ ಕಡೆ ಮಾತ್ರ ಕಾಣಿಸ್ತಾ ಇತ್ತು, ಇವಾಗ ಎಲ್ಲಾ ಕಡೆ ಕಾಣಿಸ್ತಾ ಇದೆ. ಡೆಫಿನೇಷನ್ ಆಫ್ ಸ್ಕೈ ಸ್ಕೇಪರ್ಸ್. ಮತ್ತೆ ನಾವು ನೋಡ್ಬೋದು ಬಿಲ್ಡಿಂಗ್ಗಳನ್ನ. ಯಪ್ಪೋ, ಒಂದಲ್ಲ ಎರಡಲ್ಲ ಸಾವಿರಾರು ಇದೆ ಕಿರಣ. ಬರೀ 300 ನೀವು ಸ್ಕೈ ಸ್ಕೇಪರ್ಸ್ ಹೇಳಿರೋದು. ಬಟ್ ಸಾವಿರಾರು ಬಿಲ್ಡಿಂಗ್, ದೊಡ್ಡ ದೊಡ್ಡ ಹೈಲೈಟ್ ಬಿಲ್ಡಿಂಗ್ ಇರೋದು. ಆಯ್ತಾ, ಹಂಗೆ ಉದ್ದಕ್ಕೆ ಹೆಂಗಿದೆ ವ್ಯೂ, ಹೆಂಗೆ ಚಿನ್ನು. ಮುಖ ವಿಸ್ಮಿತಾಳದ ನೀನು. ಅದೇ ನಾನು ಹೇಳಿಲ್ವಾ, ಬರೀ ಕಂಪ್ನಿ ಬ್ರ್ಯಾಂಡ್ಸ್ಗಳು ಮಾತ್ರ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಇಡೀ ಬಿಲ್ಡಿಂಗಿಗೆ ಲೈಟ್ ಹಾಕಿಲ್ಲ ಅಲ್ವಾ. ಟಾಪ್ ಮಾತ್ರ ಮಾಡಿ ಔಟ್ಲೈನ್ ಮಾತ್ರ ಲೈಟ್ ಹಾಕಿದ್ದಾರೆ. ಸಕ್ಕ ಸ್ಟ್ರಾಂಗ್ ಇದೆ ಲೈಟು. ಹಿಂಗ್ ಕಾಣಿಸ್ತಾ ಇದೆ ಗುರು. ಆ ಲೈಟು ಈ ನೀರಿಗೆ ಬಂದು ಹೊಡಿತಾ ಇದೆ, ಹಂಗೆ ಕಲರ್ ಆಗಿ. ನೀರು ನೋಡಿ ನಿಮಗೆ ಕಲರ್ ಆಗಿ ಕಾಣಿಸ್ತಾ ಇದೆ. ಎಲ್ಲಿ ಕಣ್ಣು ಹಾಸ್ದಷ್ಟು ದೂರ ಇದೆ. ಈ ಕಡೆ ನೋಡಿ ಕಣ್ಣು ಹಾಸ್ದಷ್ಟು ದೂರನೂ ಇದೆ. ಆ ಕಡೆ ಎಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅನ್ಸುತ್ತೆ. ಇದೆಲ್ಲ ಆಫೀಸ್ ಬಿಲ್ಡಿಂಗ್ಸ್ ಅಲ್ವಾ. ಆಫೀಸ್ ಬಿಲ್ಡಿಂಗ್ ಮೇಲೆ ಸಾಕಾದಾಗ ಲೈಟ್ ಹಾಕ್ಸ್ಕೊಂಡು ಕೂರಿಸ್ಬಿಟ್ಟವ್ರೆ. ಇವಾಗ ನಾವೀಗ ನಡ್ಕೊಂಡು ಹೋಗ್ತಾ ಇದೀವಲ್ಲ, ಅವೆನ್ಯೂ ಆಫ್ ಸ್ಟಾರ್ಸ್ ಅಂತಾರಂತೆ. ಹಾಲಿವುಡ್ ಅಲ್ಲಿ ಇದಿದೆ ನೋಡು, ಒಂದು ಲಾಸ್ ಏಂಜಲ್ಸ್ ಅಲ್ಲಿ ವಾಕ್ ಆಫ್ ಫೇಮ್ ಅಂತ. ಅದೇ ತರ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರೋದು. ಇವಾಗ ದೊಡ್ಡ ಆಕ್ಟರ್ ಅಂಡ್ ಸಿಂಗರ್ಸ್ ವಾಕ್ ಆಫ್ ಫೇಮ್ ಅಂತಾರೆ. ಇಲ್ಲಿ ಕೈ ಗುರುತುಗಳು ಇಲ್ಲಿ ಹಾಕ್ತಾರೆ. ಸೊ ಅವ್ರದ್ದು ಹ್ಯಾಂಡ್ ಪ್ರಿಂಟೇ ಹಾಕಿದಾರಂತೆ ಇಲ್ಲೆಲ್ಲ. ಹೌದಾ, ಹಾಲಿವುಡ್ ಅಲ್ಲಿ ವಾಕ್ ಆಫ್ ಫೇಮ್ ಇದೆಯಲ್ಲ ಅದೇ ತರ. ಎಕ್ಸಾಕ್ಟ್ಲಿ. ಆಕ್ಟರ್ ಅಂಡ್ ಸಿಂಗರ್ ಯಾರು ಅಂತ ಗೊತ್ತಿಲ್ಲ. ಯಾರು ಮಿಸ್ಟರ್ ನಿಕೋಲಾಸ್. ಓಕೆ. ಸೊ ಶಾರುಖ್ ಖಾನ್ ಇದೆಯಂತೆ ಇಲ್ಲೆಲ್ಲ. ಏನು ಬರೀ ನಾಯಿ ಮರಿಗಳವೆ. ನಾಯಿ ಎಕ್ಸ್ಪೋ ನಡೀತಾ ಇತ್ತಾ? ಓ, ಎಲ್ಲ ನಾಯಿಗಳಿಗೆ ಐಟಮ್ಸು. ಹ್ಯೂಮಿಡಿಫೈಯರ್ ಗುರು. ನಾಯಿ ಮರಿಗೆ ನಮ್ಗೆ ಇಲ್ಲ, ಮನುಷ್ಯರಿಗೆ ದೊಡ್ಡವ್ರಿಗೆ ಇಲ್ಲ. ನಾಯಿಗಳನ್ನ ಮಕ್ಳಿಗೆ ಕರ್ಕೊಂಬಂದವ್ರೆ ಗುರು. ಇಲ್ಲಿ ನೋಡಿ, ಇಲ್ಲಿ ಆ ಚಿಕ್ಕ ಪುಟಾಣಿ ನಾಯಿ ಕಿರಣ, ಅದನ್ನ ಮಗು ಅನ್ಕೊಂಡಿದ್ದೆ ನಾನು. ಫ್ಯಾನ್ ನೋಡ್ದ ನಾಯಿಗೆ, ಅಲ್ಲಿ ಫ್ಯಾನು ಅಲ್ಲ. ನಾಯಿಗಳನ್ನ ಮಕ್ಳು ಈ ತರ ಕರ್ಕೊಂಬಂದು ಶಾಪಿಂಗ್ ಮಾಡ್ಸಲ್ವೇನೋ. ಅದೇ ಚಿನ್ನಿರೋದು. ಹೌದಾ, ನಾಯ್ದು. ಇಲ್ಲಿ ನೋಡ್ಬಾ, ಈ ನಾಯಿ ಎಷ್ಟು ಚೆನ್ನಾಗಿದೆ. ನಾಯಿಗಳನ್ನ ಮಕ್ಕಳು ಕರ್ಕೊಂಬಂದವ್ರೆ. ಅದು ಪ್ರಾಡಕ್ಟ್ಸ್ ತಗೊಳಕ್ಕೆ. ಹಲೋ, ನಾಯಿ ಪ್ರಾಡಕ್ಟ್ಸ್. ಇದು ನೋಡಿ ಚಿನ್ನ, ಇವೆರಡು ಆಕಾಶ ಮುಖ ಹೆಂಗ್ ನೋಡ್ತಾ ನೋಡು. ಹಲೋ ಹಲೋ. This is so cute. This is so cute. ನಾನು ಮಕ್ಕಳು ಪಾರ್ಕ್ ನೋಡಿದೀನಿ ಗುರು. ನಾಯಿನ ಫಸ್ಟ್ ಟೈಮ್ ಕಣ್ಣಾರ ನೋಡ್ತಾರೆ. ಈ ತರ ಬಂದು ಪ್ಯಾಂಪರ್ ಮಾಡ್ತಾ ಇರೋದು. ಐಟಮ್ಸ್ ಎಷ್ಟು ಗೊತ್ತಾ ಆಶಾ? ಎಲ್ಲ 2,000, 3,000, 4,000 ಅಂತ. ಬಾಯಿಲಿ ಆ ಪಪ್ಪಿದು ಫೇಸ್ ತಗೊಂಡು ಕ್ಯಾಪೆಚಿನೋ ತರ ಮಾಡ್ಕೊಡ್ತಾರಂತೆ. ಅದಕ್ಕೆ 800 ರೂಪಾಯಿ ಅಂತೆ. ಅದಕ್ಕೆ ಸೂಪರ್. ಈ ತರ ನೀನ್ ಮಾಡಿಸ್ಕೊಂಡೆ. ಸಾರಿ, ಇದು ಕ್ಯಾಪೆಚಿನೋ ಅಲ್ಲ, ಬಿಯರ್. ಇವಾಗ ವಾಸನೆ ಬಂತು ನನಗೆ. ಬಿಯರ್ ಮೇಲೆ ಹಾಕೊಡೋದು. ವೆರಿ ಗುಡ್, ಥ್ಯಾಂಕ್ ಯು. ಇದೇನಿದು? ನಿಜವಾದ ನಾಯಿನ ಡೂಪ್ಲಿಕೇಟ್ ನಾಯಿನ? ಡೂಪ್ಲಿಕೇಟ್ ಆ ಥರ ಕಟ್ ಮಾಡ್ಕಿರಣ. ಅದೇನು ಗೊತ್ತಾ ಪ್ರಾಡಕ್ಟ್, ಅದು ಶೇವಿಂಗ್ ಪ್ರಾಡಕ್ಟ್ ಡಿಸ್ಪ್ಲೇ ಅದ್ರದ್ದು. ನಾಯಿಗಳಿಗೆ ನಮ್ದ್ರಲ್ಲೇ ಮಾಡ್ತೀವಿ. ನಮ್ದ್ರಲ್ಲಿ ಮಾಡೋದೇ ಇಲ್ಲ ಚಿನ್ನು ಅಲ್ವಾ? ನಮ್ದ್ರಲ್ಲಿ ಮಾಡೋಕ್ಕೆಲ್ಲ ಹೋಗ್ತೀಯಾ? ಏನ್ ಗುರು, ನಾಯಿಗಳಿಗೆ ಹೆಂಗಿಟ್ಟವ್ರೆ. ಇದು ನೋಡಿ ಗೋಲ್ಡನ್ ರಿಟ್ರೀವರ್. ತಳ್ಳಕ್ಕಾಗುತ್ತಾ ಅವಳ ಕೈಲಿ ಎಷ್ಟು ದೊಡ್ಡದು? ಏನು ನಂಗೆ ನಿಜವೂ ಶಾಕ್ ಆಯಿತು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ. ಎಲ್ಲ ನಾಯಿಗಳನ್ನೂ ಹಂಗೆ ಕರ್ಕೊಂಬಂದಿಲ್ಲ, ಒಂದು ಬುಟ್ಟಿಲಿ ಹಾಕೊಂಡೆ ಕರ್ಕೊಂಬಂದವ್ರೆ ತಳ್ಳದ್ರಲ್ಲೇ. ಅಪ್ಪ, ನಾಯಿಗಳಿಗೆ ಇಷ್ಟು ದೊಡ್ಡ ಸ್ಟೋರಾ? ಇವರೆಲ್ಲ ಸೂಪರ್ ರಿಚ್ ಆಫ್ ಹಾಂಗ್ಕಾಂಗ್ ಅನ್ಸುತ್ತೆ. ಏನೋ ಇರ್ಬೋದು ಕಿರಣ. ಹಾಂಗ್ಕಾಂಗ್ ಬಂದ್ಮೇಲೆ ನನಗೆ ಒಂದೇ ದಿನದಲ್ಲಿ ಇಷ್ಟೊಂದು ಶಾಕ್ ಆಗ್ತಾಯಿತ್ತೆ. ಕಲ್ಚರಲ್ ಶಾಕ್. ಒಂದು ಕಡೆ ಹೊಟ್ಟೆಗೆ ಇಟ್ಟಿಲ್ದಂಗೆ ಕೂಲಿ ಕೆಲಸ ಮಾಡ್ತಿರೋರು, ಇನ್ನೊಂದು ಕಡೆ ಈ ಕಡೆ ಬಂದರೆ ನಾಯಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿರೋರು. ಕಾರ್ಟಿಯರ್, ಸ್ಯಾಂಡ್ ಲೋರನ್, ಗೂಚಿ, ಕೋಟಿಗೆ ಬೆಲೆನೇ ಇಲ್ಲ ಇಲ್ಲಿ. ಸೊ ಯಾರನ್ನು ನಂಬೋದು, ಯಾರನ್ನು ಬಿಡೋದು? ನನಗೆ ನಿಜವಾಗ್ಲೂ ದೇವರಾಣೆ ಈ ಹಾಂಗ್ಕಾಂಗ್ ನೋಡಿ ಕಲ್ಚರಲ್ ಶಾಕ್ ಆಯಿತು. ಡಾಗ್ ಲವರ್ಸ್ಗೆ ಇದು ಸ್ವರ್ಗ. ಪೆಟ್ಸಿಯಾನ್ 2025 ಅಂತೆ. ಏನು ಡಾಗ್ ಮಾಡೆಲ್ ಶೋನಾ? ಏನೋ ಇರ್ಬೋದು ಕಿರಣ್. ನಾನು ಡಾಗ್ ಲವರೇ, ಬಟ್ ಇಷ್ಟೊಂದು ಕ್ರೇಜಿ ಲವರ್ ಅಲ್ಲ ಗುರು. ಬಂದು ಫೋಟೋ ಶೂಟ್ ಮಾಡ್ಸೋತಾರ. ಅಲ್ಲಿ ನೋಡ್ಕೊಂಡು ಡ್ರೆಸ್ಸು ನಾಯಿಗೆ.
ಇವರೆಲ್ಲ ತುಂಬ ರಿಚ್ ಹೋಗ್ರು ಎಲ್ಲರೂ. ಸಖತ್ ರಿಚ್ ಪೀಪಲ್ ಅನ್ಸ್ತಲ್ಲ ಕಿರಣ್ ಇವರೆಲ್ಲ. ಇಲ್ಲಿ ಬಂದು ಬಟ್ಟೆ ಹಾಕ್ಸ್ಕೊಂಡು ಒಂದೊಂದು ಫೋಟೋ ತೆಗೆಸ್ಕೊಂಡು ಹೋಯ್ತಾ ಅವ್ರ ನಾಯಿಗೆ. ನಾವು ಮಾಡಿಸ್ಕೊಳ್ತಾ ಇದ್ವಿ ಈ ಥರ, ಇವಾಗ ನಾಯಿ ಕರ್ಕೊಂಬಂದು ಮಾಡಿಸ್ತಾವ್ರೆ. ಯಾವ್ದು ಗುರು ಜೋರ ಬೀಳುತ್ತು. ಕ್ಯೂಟ್ ಎರಡು ಮಾತ್ರ ಅಲ್ವಾ. ಜನ ಗೊತ್ತಾಗ್ತಿಲ್ಲ ನನಗೆ ಏನು ಹೇಳಬೇಕು ಅಂತ. ಅವ್ರಿಷ್ಟೇ, ಅವ್ರ ಖುಷಿ. ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ. ಗುಚ್ಚಿ ಗುಚ್ಚಿ ಈ ಗುಚ್ಚಿ ಅವ್ರದ್ದು ಬಟ್ಟೆನೂ ಇದೆಯಾ? ಎಲ್ಲಾರ್ದು ಎಲ್ಲ ಇರುತ್ತೆ ಕಿರಣ್. ಓಹೋ, ಹೈ ಎಂಡ್ ಲಕ್ಸುರಿ ಬ್ರ್ಯಾಂಡ್ಸ್. ಕಾಂಪಿಟೇಷನ್ ನೋಡು, ಅವ್ರಿಗೆ ಇಲ್ಲಿಗೆ ಕಾಂಪಿಟೇಷನ್, ಎಲ್ವಿಗೂ ಇವ್ರಿಗೆಲ್ಲ. ಹರ್ಬೇಸ್ ಎಲ್ಲ ಇಲ್ವಾ ಇಲ್ಲಿ? ಎಲ್ಲ ಇದೆ ಮನ್ನ, ಇದೇ ರೋಡಲ್ಲೇ ಇದೆ ಎಲ್ಲ. ಹೆಂಗಿದೆ ಅಂದ್ರೆ ನಾನು ಇಷ್ಟು ದೊಡ್ಡ ದೊಡ್ಡ ಶೋರೂಮ್ ಇಲ್ಲಿ ನೋಡ್ತಾ ಇದೀವಿ, ಆದ್ರೆ ರೋಡ್ ಸೈಡ್ ಅಲ್ಲಿ ಕೂಡ ಇದೇ ತರ ಶೋರೂಮ್ಗಳಿದಾವೆ. ಓ, ಒಳಗಡೆ ಇನ್ನೂ ತುಂಬಾ ಎಕ್ಸ್ಪೆನ್ಸಿವ್ ಅಂಗಡಿ ಇದೆ. ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಅಷ್ಟೇ ಒಂದು ರೌಂಡ್. ಕಾರ್ಟಿಯರ್ ವಾಚ್ ತುಂಬಾ ಚೆನ್ನಾಗಿರುತ್ತೆ ಕಿರಣ್. ಹೌದಾ? ಸಕ್ಕತ್ತಾಗಿರುತ್ತೆ. ಪ್ಯಾಂಥರ್ದು ವಾಚ್ ಕಲೆಕ್ಷನ್ಸ್. ಎಷ್ಟಿದ್ರದೆಲ್ಲ? 30 ಲಕ್ಷ. 30,000 ಅನ್ಕೊಂಡೆ. 25-30 ಕಾರ್ಟಿಯರ್ ವಾಚ್, ಡೈಮಂಡ್ ಸ್ಟಡ್ ಅವೆಲ್ಲ ನೀನು ನೋಡ್ತಾ ಇರೋದು. ಅಜ್ಜಿ ಫೋಟೋ ತಕೊಂಡು ಸ್ಮೈಲ್ ಹೊಡಿತಾವ್ರೆ. ಇದೇನಿದು ಕಾರ್ಟಿಯರಾ? ಬಾಮನ ಕಾರ್ಟಿಯರ್ ತೋರ್ಸೋಣ. ನನ್ನ ಇವ್ರಿಗೆ ಎಲ್ಲ ಗೊತ್ತಿರುತ್ತೆ. ಕಾರ್ಟಿಯರ್ ಏನು ಬ್ರ್ಯಾಂಡ್ ಇವೆಲ್ಲ? ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಕಾರ್ಟಿಯರ್ ಬ್ರ್ಯಾಂಡು. ಇದು ಜಾಗ್ವರ್ ಇದೆ. ಪ್ಯಾಂಥರ್ ಕಲೆಕ್ಷನ್ಸ್ ಅಂತ ಮಾಡ್ತಾರೆ ಅವರು, ಕಾರ್ಟಿಯರ್ ಅವರು. ಸೊ ಇದು ನಮ್ಮ ಲವ್ ಟ್ರಿನಿಟಿ ಅಂತ 3 ಇದೆಯಲ್ಲ, ಅದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ಗಳಲ್ಲ ಅಷ್ಟೇ ಇವೆಲ್ಲ. ಓ, ಏನು ವಾಚ್ಗಳೆಲ್ಲ ಹಿಂಗಿದೆ. ಎಷ್ಟು ವರ್ಷ ಇವೆಲ್ಲ? 20 ಲಕ್ಷ 30 ಲಕ್ಷ ಇರುತ್ತಲ್ವಾ ಮಿನಿಮಮ್. ಓಕೆ. ಅದು ಹೊಸ ಮಾಡೆಲ್ ರೈಟ್ ಸೈಡ್ ಇದೆಯಲ್ಲ, ಅದು ಹೊಸ ಮಾಡೆಲ್. ಇವಾಗ ರಿಲೀಸ್ ಆಗಿಲ್ಲ ಇನ್ನು ಯುರೋಪಲ್ಲಿ, ಅಲ್ಲಿ ರಿಲೀಸ್ ಆಗಿದೆ. ಅವ್ರ ಥರದ್ದು ಸೀಲ್ ಹೊಡೆದು ಕೊಡ್ತಾರಾ? ಅವ್ರ ಪ್ಯಾಕೇಜಿಂಗ್. ವ್ಯಾನ್ ಕ್ಲೆಫ್ ಅಂಡ್ ಪರ್ಲ್ಸ್. ಈ ಕಡೆ ನೋಡಿದೆ ರೋಲೆಕ್ಸು. ಮಾಲಲ್ಲೆಲ್ಲ ಫುಲ್ಲು ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಸುವಾಸನೆ. ಆದರೆ ಮೇಲ್ಗಡೆ ನೋಡಿ ಹಂಗೆ ಹೆಂಗಿದೆ ಡಿಸೈನು. ನಾನು ಲೈಫಲ್ಲಿ ಇಷ್ಟು ಲಕ್ಸುರಿಯಾಗಿ ಮಾಲ್ ನೋಡಿಲ್ಲ ಕಿರಣ್. ಇಷ್ಟು ದೇಶ ತಿರುಗಾಡಿದ್ದೀವಿ ನಾವು. ನಿಜವಾಗ್ಲೂ ಹೇಳಬೇಕು, ಇಷ್ಟು ಲಕ್ಸುರಿಯಾಗಿ ಮಾಲು ಏಂತಿಕಪ್ಪ ಅಂದರೆ ನೀವು ನೋಡ್ತಾ ಇರೋ ಬ್ರ್ಯಾಂಡ್ಗಳೆಲ್ಲ ಎಲ್ಲದಕ್ಕೂ ಮಿನಿಮಮ್ 5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಬೆಲೆ, ಒಂದೊಂದು ಚಿಕ್ಕ ಪ್ರಾಡಕ್ಟ್ಗೂ ಕೂಡ. ಇಲ್ಲೇ ರೋಲೆಕ್ಸ್ ಇದೆ ನೋಡಿ, 5 ಲಕ್ಷ. ರೋಲೆಕ್ಸ್ ಎಲ್ಲ 18-20 ಲಕ್ಷ. ಇದರಲ್ಲಿ ಒರಿಜಿನಲ್ಲು ನಿಜಾದರ್ಶ ಬುರ್ನಳ್ಳಿ ಗುಜ್ಜುಗಳಲ್ಲಿ ಅಂತ ಬ್ರಕೋಲಿ ಅಂತ ಐತೆ. ಹೌದು, ಏಂತಕ್ಕೆ ಇಲ್ಲಿಷ್ಟು ಚೆನ್ನಾಗಿ ಇನ್ವೆಸ್ಟ್ ಮಾಡ್ಕೊಂಡು ಈ ಥರ ಮಾಡಿದ್ದಾರೆ ಅಂದರೆ, ಒಂದು ಟ್ಯಾಕ್ಸ್ ಫ್ರೀ ಅಂತ ಅವಾಗ ಹೇಳಿದ್ನಲ್ಲ, ಮತ್ತು ಜೆನ್ಯೂನಿಟಿ ಅಂತೆ. ಈ ಚೈನಾದವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಜೆನ್ಯೂನಿಟಿ ನಂಬಿಕೆ ಇರ್ತಿರಲ್ವಂತ ಇವಾಗೆಲ್ಲ ಬಿಟ್ಬಿಡಿ. ಸೊ ಅವಾಗ ಅವ್ರು ಬಂದು ತೊಗೊತಾ ಇರೋದು ರಿಚ್ ಚೈನೀಸು. ಆಮೇಲೆ ಇದು ಪೋರ್ಟ್ ಹತ್ರ ಇರೋದ್ರಿಂದ ಎಲ್ಲ ದೇಶದವ್ರು ಬಂದು ಜೆನ್ಯೂನ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡು ಹೋಗ್ತಾರಂತೆ. ಬ್ರ್ಯಾಂಡ್ ಮೀನ್ಸ್ ಯಾಕೆ ಲಕ್ಸುರಿ ಪ್ರಾಡಕ್ಟ್ನ. ಯೂಶಲಿ ಲಕ್ಸುರಿ ಪ್ರಾಡಕ್ಟ್ಸ್ನ ಫೇಕ್ ಮಾಡಿಬಿಡ್ತಾರಲ್ವಾ, ಈ ದುಬೈನಲ್ಲಿ ತುಂಬ ಫೇಕ್ ಆಗುತ್ತಲ್ಲ, ಅದಕ್ಕೋಸ್ಕರ ಪ್ರೈಸ್ ಹಾಕಿಲ್ಲ. ಶಾಕ್ ಆಯ್ತೀವಿ ಅಂತ ಯಾರು ಪ್ರೈಸ್ ಹಾಕಿಲ್ಲ, ಯಾವ ಅಂಗಡಿಯವರು ಪ್ರೈಸ್ ಹಾಕಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ತಗೊಂಡವ್ರು ಬರ್ತಾರೆ ಅಂತ. ಇದೇನಿದು ಬ್ರುನಲ್ಲೋ ಗುಚ್ಚಿನೇನಲ್ಲ? ನಾನು ಫಸ್ಟ್ ಟೈಮ್ ಕೇಳ್ತಾ ಸೂಟಿಂದ ಏನೋಪ್ಪ, ಏನೇನೋ ಬ್ರ್ಯಾಂಡ್ಗಳು ಐತೆ ಇವರು. ಆಯ್ತಾ, ಬ್ರ್ಯಾಂಡೆಲ್ಲ ನೋಡಿದ್ದು ನಾವು ನೋಡಿದ್ವಿ ಅಷ್ಟೇ. ಇವಾಗ ಇಲ್ಲಿ ಸಿಂಪತಿ ಲೈಟ್ ಶೋ ಬರುತ್ತಂತೆ. ಸಿಂಪತಿ ಲೈಟ್ ಶೋ ನೋಡೋಣ. ನಾನಾದರೂ ಒಂದು ಚೈನ್ ಹಾಕಿದ್ದೀನಿ, ಆಶಾ ಏನೂ ಹಾಕ್ಕೊಂಡಿಲ್ಲ ಕತ್ತಿಗೆ. ಒಂದು ಕೈಲಿ ತೋರಿಸಿನೋ, ಕೈಯಲ್ಲೂ ಏನೂ ಇಲ್ಲ, ಒಂದೇ ಒಂದು ಯಾವುದೋ ಒಂದಿದೆ. ನಾವು ಆ್ಯಕ್ಚುಲಿ ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲ ಜಾಸ್ತಿ ಹಾಕಲ್ಲ, ಬಿಕಾಸ್ ಎಲ್ಲೆಲ್ಲೋ ಓಡಾಡ್ತಿರ್ತೀವಿ, ಏನೆಲ್ಲೋ ಎಂತೆಂಥ ಜಾಗಗಳಿಗೆ ಹೋಗಿ ವೀಡಿಯೋ ಮಾಡ್ತಿರ್ತೀವಿ, ಯಾವ ಟೈಮಿಗೆ ಹೇಳೋಕ್ಕಾಗಲ್ಲ ಅಲ್ವಾ. ಆಮೇಲೆ ನಮಗೆ ಇಷ್ಟನೂ ಇಲ್ಲ. ಇದ್ರ ಬದಲು ಈ ಥರ ಲಕ್ಸುರಿ ಪ್ರಾಡಕ್ಟ್ಸ್ ತಗೊಳ್ಳೋ ಬದಲು 1-2 ದೇಶ ಹೋಗಿ ತಿರುಗಾಡ್ಬಿಡ್ತೀವಿ, ಅದು ಇನ್ನೂ ನಮಗೆ ತುಂಬ ಸಂತೋಷ ಕೊಡುತ್ತೆ. ಹಾಂಗ್ಕಾಂಗ್ನ ಲೈಟ್ ಶೋ ನೋಡಿ ಏನು ಸಖತ್ತಾಗಿದೆ ಅಂತ. ಅಷ್ಟೊಂದು ವೈಬ್ರೆಂಟ್ ಆಗಿಲ್ಲ ನೈಟ್ ಶೋ, ಕಮ್ಮಿ ಮ್ಯೂಸಿಕ್ ಹಾಕಿದಾರೆ. ರೇಡಿಯಂ ಲೈಟ್ಸ್ ಕಿರಣ, ನಿಯಾನ್ ಲೈಟ್ಸ್. ಅವಾಗ ನನಗೆ ಕಾಣಿಸ್ತಾ ಇದೆ ಸ್ವಲ್ಪ ಡ್ಯಾನ್ಸ್ ಆಡ್ತಾರೆ ಅಷ್ಟೇ ಬಿಲ್ಡಿಂಗ್ಗಳು. ಇವಾಗ ಅದೇನು ಮ್ಯೂಸಿಕ್ಗೂ ಲೈಟ್ಗೂ ಸಿಂಕ್ ಆಗ್ತಾಯಿಲ್ಲಪ್ಪ. ದಿನ ಆಗ್ತಾರಲ್ವಾ, ಬೇಕಾಬಿಟ್ಟು ಹಾಕ್ಬಿಟ್ಟವ್ರೆ ಅನ್ಸುತ್ತೆ. ಅದು ಎಲ್ಲ ಲೈಟ್ ಹತ್ಕೊಂಡವೆ ಬಿಲ್ಡಿಂಗ್ದು.